ಹಾಕ್ತಾರೆ ಸ್ಕೂಲಲ್ಲಿ. ಯಾವುದೋ ಒಂದು ಮಗು ಓದಲಿಲ್ಲ ಅಂದರೆ ನೀನು ಹೋಗ್ಬಿಟ್ಟು ದನ ಕಾಯಿ ಹೋಗು ಅಂತ. ನನ್ನ ಪ್ರಕಾರ ದನ ಕಾಯೋದು ಅಂದರೆ ಒಂದು ತುಂಬ ಜಗತ್ನಲ್ಲಿ ನೀವೆಲ್ಲ ಕೆಲಸ ಮಾಡಿದ್ಮೇಲೆ ಕೊನೆಗೆ ಯಾವ ಕೆಲಸ ಉಳಿದಿದೆ ಅಂದರೆ ಅದು ದನ ಕಾಯೋದು. ಯಾಕಂದರೆ ಇದರಲ್ಲಿ ಅಷ್ಟೊಂದು ವಿಜ್ಞಾನ ಇದೆ, ಅಷ್ಟೊಂದು ನಿಮಗೆ ತಾಳ್ಮೆ ಬೇಕು, ಅಷ್ಟೊಂದು ಆರ್ಥಿಕ ಒಂದು ಇದು ಬೇಕು, ಜ್ಞಾನ ಬೇಕು, ಪ್ರತಿಯೊಂದೂ ಎಮೋಷನ್ ಬೇಕು, ಎಲ್ಲವೂ ಬೇಕು. ಅವಾಗಲೇ ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್. ಇಲ್ಲಾಂದರೆ ಸಕ್ಸೀಡ್ ಆಗಲ್ಲ. ಇದಕ್ಕೆ ಜಬಾಲನ ಕತೆ, ರಾಮಾಯಣದಲ್ಲಿ ಬರುವಂಥ ಜಬಾಲನ ಕಥೆನೇ ಮುಖ್ಯ ಒಂದು ಉದಾಹರಣೆ. ಸೊ ಆ ಜಬಾಲನ ಕಥೆಯಲ್ಲಿ ಅವರ ಗುರುಗಳೇನು ಮಾಡ್ತಾರೆ, ಕೆಲವು ರಾಸಗಳನ್ನ ಕೊಟ್ಟು ಇದು 1,000 ಆಗಲಿ ಅಂತೇಳಿ ಕೊಟ್ಟು ಕಳಿಸ್ತಾರೆ. ಅವನಿಗೆ ಬೇರೆ ಏನೂ ವಿದ್ಯೆ ಹೇಳ್ಕೊಡಲ್ಲ. ಜಬಾಲ ಈಸ್ ಒನ್ ಆಫ್ ದಿ ಮಿನಿಸ್ಟರ್ಸ್ ಇನ್ ರಾಮರ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬರು ಮಿನಿಸ್ಟರ್ ಅವರು. ಸೊ ಅವರನ್ನು ಕೊಟ್ಟು ಕಳಿಸ್ತಾರೆ. 1,000 ಆದಮೇಲೆ ಹಿಂದಿರುಗಿ ಬಾ ಅಂತ. ಆವಾಗ ಅವನಲ್ಲಿದ್ದಂಥ ಋಷಭ ಅವನಿಗೆ ಬರ್ತಾ ಆ ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾನೆ. ಈ ರೀತಿ ನೀವು ದನ ಸಾಕಿದ್ಮೇಲೆ ನಿಮಗೆ ಆ ಸಂಪೂರ್ಣವಾದ ಜ್ಞಾನ ಬರೋದು. ಯಾಕಂದರೆ ನ್ಯೂಟ್ರಿಷನ್ ಬಗ್ಗೆ ಗೊತ್ತಿರಬೇಕು, ಜೆನೆಟಿಕ್ಸ್ ಬಗ್ಗೆ ಗೊತ್ತಿರಬೇಕು, ದೆನ್ ಸೈಕಾಲಜಿ ಗೊತ್ತಿರಬೇಕು, ಫಿಸಿಯಾಲಜಿ ಗೊತ್ತಿರಬೇಕು, ಆಮೇಲೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಅನಿಮಲ್ಸು ಫೀಡಿಂಗು ಅದರದ್ದು ಬ್ರೀಡಿಂಗ್ ಪ್ಯಾಟ್ರನ್ಸ್ ಗೊತ್ತಿರಬೇಕು, ಡಿಸೀಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಕಾಫ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಆ್ಯಂಡ್ ಫೀಡಿಂಗ್ ಮ್ಯಾನೇಜ್ಮೆಂಟು, ಆಮೇಲೆ ಫಾರ್ಮಿಂಗ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಯಾಕಂದರೆ ನೀವು ಅದಕ್ಕೆ ಆಹಾರ ಬೆಳಿಬೇಕಾದ್ರೆ ಯಾವ ಥರ ಬೆಳಿತೀರ, ಈ ಥರದ್ದು ಪ್ರತಿಯೊಂದೂ ಇಷ್ಟೆಲ್ಲ ಸಂಪೂರ್ಣ ಜ್ಞಾನ ಇದ್ಕೊಂಡು ನಿಮ್ಮ ದನಕ್ಕೆ ನೀವು ಯಾವತ್ತು 90% ಡಾಕ್ಟ್ರ್ ಆಗ್ತೀರಿ. ಅಂದರೆ ಡಾಕ್ಟ್ರ್ ಆಗ್ತೀರಿ ಅಂದ ತಕ್ಷಣ ಡಾಕ್ಟ್ರ್ ಚಿಕಿತ್ಸೆ ಮಾಡ್ತೀರಿ ಅಂತೆಲ್ಲ, ಡಾಕ್ಟರನ್ನ ಅನುಭವ ನಿಮ್ಗಿರಬೇಕು. ಯಾಕಂದರೆ ಯಾವುದೇ ಒಂದು ಗೋಶಾಲೆ ಅಥವಾ ಗೋಪಾಲಕರ ಹತ್ರ ಚೆನ್ನಾಗಿರ್ಬೇಕಾದ್ರೆ ಆ ಗೋಶಾಲೆಯ ಗೋಪಾಲಕ ಅಥವಾ ಗೋಶಾಲೆಯ ಯಾರು ಇನ್ಚಾರ್ಜ್ ಇರ್ತಾರೆ ಅವರಿಗೆ ಕನಿಷ್ಠ ಒಂದು ಗೋವಿನ ಒಂದು ರೋಗದ ಬಗ್ಗೆ, ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ 90% ಗೊತ್ತಿದ್ದಾಗಲೇ ಅಲ್ಲಿ ತುಂಬ ಸಕ್ಸಸ್ ಆಗುತ್ತೆ. ಈಗ ಈ ಜಬಾಲನ ಕತೆ ಪ್ರಕಾರ ನೀವೇನು ಸರ್? ಇನ್ನೂ ಗೊತ್ತಿಲ್ಲ. ಜಬಾಲನ ಥರನೇ ನಾನು ಸ್ವಲ್ಪ ಕಲಿತಾ ಇದ್ದೀನಿ. ಸೊ ನಮ್ದಿನ್ನೂ 100 ದಾಟಿಲ್ಲ. ನೆಕ್ಸ್ಟ್ 1000 ಹೋಗ್ಬೇಕಾದ್ರೆ ಇನ್ನಷ್ಟು ಕಲಿಬೇಕಾದ್ರೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್.